ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋದು ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಓದಿದ ಪದ್ಯ. ಅದು ಬಹಳ ಇಂಪ್ಯಾಕ್ಟು. ಹೇಳಿದ್ನಲ್ಲ ಯಾವ ತರ ಕವನ ಓದ್ತಾ ಇದ್ರು ಅಂತ. ಆ ರೀತಿ ಅವರು ಓದಿದ ಪದ್ಯ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಕರಿ ನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ನೀಲಮೇಘ ಮಂಡಲ ಸಮಬಣ್ಣ, ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಇವನೋ ಚಿಕ್ಕೆ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಸಾರ್ವಭೌಮರ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯುಗ ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ ಚೇತನೆಗೊಳಿಸಿ, ಹೊಸಗಾಲದ ಹಸುಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇದು ನೋಡಿ, ಇನ್ನು ಸೈನ್ಸ್ ಅಷ್ಟು ರಿಸರ್ಚ್ ಆಗಿರ್ಲಿಲ್ಲ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು, ಮಂಗಳ ಲೋಕದ ಅಂಗಳಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇದು ಇವ್ರಿಗೆ ಬಹಳ ಪ್ರಸಿದ್ಧಿ ತಂದುಕೊಟ್ಟ ಕವನ, ಬೇಂದ್ರೆ ಅವರಿಗೆ. ನ್ಯಾಚುರಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದ್ರೊಳಗಡೆ. ಇರುಳ್ ಅಳಿದು, ಅಲ್ಲಿ ರಾ ನೋಡಿ, ಇರುಳ್ ಅಳಿದು, ಆಮೇಲೆ ಲಕಾರ ತಗೊಂಡ್ಬರ್ತಾರೆ. ಇರುಳ್ ಅಳಿದು ಅಂದ್ರೆ ಕತ್ತಲೆ ಅಳಿದು, ಇರುಳ್ ಅಳಿದು, ಕತ್ತಲೆ ಕತ್ತಲೆ ಅನೇಕ ದಿನಗಳು ಹೋಗಿ ದಿನ ದಿನ ಬೆಳಗ್ಗೆ, ಪ್ರತಿದಿನ ಬೆಳಗ್ಗೆ ಆಗ್ತಾ ಇದೆ. ಬೆಳಗ್ಗೆ, ಅಲ್ಲಿ ಬೆಳಗ್ಗೆ ಅಂದ್ರೆ ಎರಡು ಥರ. ಒಂದು ಬೆಳಗ್ಗೆ ಅಂದ್ರೆ ಮಾರ್ನಿಂಗ್, ಇನ್ನೊಂದು ಬೆಳಗೋದು ಅಂತೀವಲ್ವಾ, ಪಾತ್ರೆ ಬೆಳಗೋದು, ಪಾತ್ರೆ ತೊಳೆಯೋದನ್ನ ಬೆಳಗೋದು ಅಂತೀವಿ ನಾವು. ಬೆಳಗೋದು ತಿಕ್ಕಿ ತೆಗೆದಾಗ ಅದಕ್ಕೆ ಬೆಳಗುವುದು ಅಂತೀವಿ. ಪ್ರತಿದಿನವೂ ಬೆಳಗ್ತಾ ಇದೆ, ಶೈನಿಂಗ್ ಅನ್ನೋ ಅರ್ಥದಲ್ಲಿ. ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಒಂದು ಹಕ್ಕಿ ಹೋಗ್ತಾ ಇದೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಮೈಲು 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 ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಯಾವುದು? ನಾವೊಂದು ಕಣ್ಣು ರೆಪ್ಪೆ, ಎವೆ, ಕಣ್ರೆಪ್ಪೆ, ಎವೆ ಅಂದ್ರೆ ಕಣ್ರೆಪ್ಪೆ, ಕಣ್ಣು ರೆಪ್ಪೆ ಮುಚ್ಚಿ ಬಿಡೋ ಹೊತ್ತಿಗೆ ಹೊಟ್ಟೋಗ್ತಾ ಇದೆ, ಎಷ್ಟೋ ಮೈಲುಗಳ ಉದ್ದಕ್ಕೆ ಹೊಟ್ಟೋಗ್ತಾ ಇದೆ ಅಂತ ಹಕ್ಕಿ ನೋಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇದು ಯಾವುದೋ ಆರ್ಡಿನರಿ ಹಕ್ಕಿ ಅಲ್ಲ, ಇದು ಯಾವುದೋ ಒಂದು ನೋಡ್ಬೋದು ನಾವು. ಮತ್ತೆ ಇಲ್ಲೂ ಹಕ್ಕಿ ಬಂತು, ಗರಿ ಬಂತು. ಆಮೇಲೆ ಈ ಹಕ್ಕಿ ಹೇಗಿದ್ಯಪ್ಪ, ಬೇಂದ್ರೆ ಅವ್ರಿಗೆ ಅದೇನೋ ಹಕ್ಕಿ ಅಂದ್ರೆ ಬಹಳ ಇಷ್ಟ. ನೀವು ನಮ್ಮ ತೇಜಸ್ವಿ ಅವ್ರದ್ದು ಹಕ್ಕಿಗಳ ಬಗ್ಗೆನೇ ಒಂದು ಪುಸ್ತಕ ಇದೆ, ಬಹಳ ಚೆನ್ನಾಗಿರೋದು. ಅವ್ರ ಅನೇಕ ಕಾದಂಬರಿಗಳಲ್ಲಿ ಈ ಹಕ್ಕಿ ಆ ಬೇಲಿ ಮೇಲೆ ಕೂತಿತ್ತು, ಇಲ್ಲಿತ್ತು, ಸಣ್ಣ ಸಣ್ಣದು, ಏನೋ ದೊಡ್ಡದಲ್ಲ, ಪುಟ್ಪುಟ್ಟು. ಅವರು ಮುಂದೆ ಒಂದು ಕವನ ಸಂಕಲನದಲ್ಲಿ ಗುಬ್ಬಿ ಮೇಲೆ ಒಂದು ಪದ್ಯ ಬರೆದಿದ್ದಾರೆ, ಗುಬ್ಬಚ್ಚಿ ಮೇಲೆ. ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್. ಲ್ಯಾಂಗ್ವೇಜ್ ನೋಡಿ ಹೆಂಗಿದೆ ಪದಗಳು. ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್. ಹಿಟ್ಲರನು ಸತ್ತರೇನು, ಪೋಲ್ಯಾಂಡು ಹತ್ತರೇನು, ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್.
ಅದಕ್ಕೆ ಚೀವ್ ಗುಡ್ತಾ ಕೂತಿರುತ್ತೆ ಅಂತ. ಹಿಟ್ಲರ್ ಹೋದ್ರೆ ಪೋಲ್ಯಾಂಡ್, ಅದು ವರ್ಲ್ಡ್ ವಾರ್ ಟೈಮಿನ ಪದ್ಯ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಅದಕ್ಕೆ ಬೇರೆ ಬೇರೆ ಬಾಲ ಪುಚ್ಚ, ಅದಕ್ಕೊಂದು ಉದ್ದಕ್ಕೊಂದು ಹಿಂದಕ್ಕೊಂದು, ಉದ್ದ ಇರಲ್ಲ ಪಾಪ ಅದಿರದೆ, ಇದು ಯಾವ ಅಕ್ಕಿನೂ ನೋಡೋಣ, ಒಟ್ಟಲ್ಲಿ ಅದಕ್ಕೊಂದು ಬಾಲ ಇದೆ. ಅದು ಕರಿನರೆ ಬಣ್ಣದ, ಒಂದ್ ರೀತಿ ಕರಿ ಬಣ್ಣಕ್ಕೆ ಬೇರೆ ಬೇರೆ ಬಣ್ಣದ ಇದುಂಟು ಬಾಲ. ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು, ಬಿಳಿಯುವ ಹೊಳೆ ಹೊಳೆಯುವ ಬಣ್ಣದ ಗರಿ ಇದೆ ಅದಕ್ಕೆ. ಸೊ ಗರಿ ಬಂತು ಇವಾಗ, ಗರಿ ಸಂಕಲನ. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಅದು ಕೆಂಪಗಿರ್ಬೋದು, ಹೊನ್ನು ಚಿನ್ನ, ಚಿನ್ನದ ಬಣ್ಣ ಇರ್ಬೋದು, ಅಲ್ಲಿ ನಕಾರ ಗಮನಿಸ್ಬೇಕು. ಕೆನ್ನನ ಹೊನ್ನನ, ನಾಲಿಗೆಗೆ ಎಷ್ಟು ಹಿತ ಆಗತ್ತೆ ಆ ಪದ ಬಳಸ್ಬೇಕಾದ್ರೆ. ಮತ್ತೆಲ್ಲ ಅಚ್ಚಗನ್ನಡ ಶಬ್ದಗಳು. ಬಣ್ಣ ಬಣ್ಣಗಳ ರೆಕ್ಕೆಗಳು ಎರಡೂ ಪಕ್ಕದಲ್ಲುಂಟು. ಪಕ್ಕ ಅಂದ್ರೆ ನಾವು ಪಕ್ಕೆಲುಬು ಅಂತೀವಲ್ವ, ಸೈಡ್ಸ್, ಎರಡೂ ಕಡೆ ಅದಕ್ಕೆ ವಿಂಗ್ಸ್ ಇದೆ, ಎರಡೂ ಕಡೆ ರೆಕ್ಕೆಗಳಿವೆ, ಬಣ್ಣ ಬಣ್ಣದ ರೆಕ್ಕೆಗಳಿದೆ ಅಂತ ಹಕ್ಕಿ ನೋಡಿದ್ರ, ಹಕ್ಕಿ ಹಾರ್ತಾ ಇದೆ ನೋಡಿದ್ರ. ಈ ಹಕ್ಕಿ ಎಲ್ಲಿ ಹೋಗ್ತಾ ಇದೆ? ನೀಲ ಮೇಘ ಮಂಡಲ ಸಮಬಣ್ಣ. ಆ ಹಕ್ಕಿಯ ಬಣ್ಣ, ನೀಲವಾದ ಒಂದು ಆಕಾಶದ ಮೇಘದ ಬಣ್ಣ ಎಲ್ಲ ಒಂದೇ ಆಗ್ಬಿಟ್ಟಿದೆ. ಕಾಸ್ಮಿಕ್ ಅಂತಿರಲ್ಲ ನೀವು, ವಿಶ್ವಾತ್ಮಕವಾದಂತಹ ಒಂದು ಕವನ ಆಗ್ಬಿಡ್ತಾ ಇದೆ ಇದು. ಇಲ್ಲಿ ಯಾವುದೋ ಒಂದು ಪದ್ಯ ಕವಿ ಏನೋ ಹಕ್ಕಿ ಅಂತ ಶುರು ಮಾಡಿದ್ದು ಎಲ್ಲೋ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿದ್ರೆ ಹೇಗನ್ಸುತ್ತೆ, ಅದು ಹೋಗ್ತಾ ಇದ್ರೆ ಹಕ್ಕಿ ಆಕಾಶಕ್ಕೆ ರೆಕ್ಕೆ ಬಂದಿದೆ ಅನ್ನಿಸ್ತಾ ಇದೆ. ಏನ್ ಪದ ಇದು! ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ. ಅಣ್ಣ ಎಷ್ಟು ಸರಳವಾದ ಪದ, ಇದುವರೆಗೂ ಅಷ್ಟು ಹೇಳ್ತಾ ಇದ್ರು. ಅಣ್ಣ ನೋಡಪ್ಪ, ಆಕಾಶಕ್ಕೆ ರೆಕ್ಕೆ ಬಂದ್ಬಿಟ್ಟಿದೆ ಕಣೋ ಅಂತ ಹೇಳ್ತಿದ್ದಾರೆ. ಆಕಾಶಕ್ಕೆ ರೆಕ್ಕೆ ಬಂದಿದೆ, ಎಂತ ಪದ ಇವು! ಚಿಕ್ಕೆಯ, ಅದು ಸುಮ್ಮನೆ ಹೋಗ್ತಿದ್ಯಾ, ಸ್ವಲ್ಪ ಅದಕ್ಕೆ ಅಲಂಕಾರ ಇಷ್ಟ ಆ ಹಕ್ಕಿಗೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಅದೊಂದು ಮಾಲೆ ಹಾಕೊಂಡಿದೆ, ಸರ. ನೋಡಿರ್ಬೋದು, ಕೆಲವು ಮಕ್ಕಳು ಚಿತ್ರ ಬರಿಬೇಕಾದ್ರೆ ಒಂದು ಬರೆದು ಒಂದ್ ಸರದ ತರ ಬರೀತಾರೆ, ಕೆಲವು ಫೋಟೋಗಳಲ್ಲೂ ಇರುತ್ತೆ. ಚಿಕ್ಕೆ ಅಂದ್ರೆ ನಿಮಗೆ ಗೊತ್ತು, ನಕ್ಷತ್ರ. ಆ ಆಕಾಶವನ್ನೇ ಸೀಳಿಕೊಂಡು ಅದನ್ನೇ ರೆಕ್ಕೆ ಮಾಡ್ಕೊಂಡು ಹೋಗ್ತಿರೋ ಹಕ್ಕಿಗೆ ಒಂದು ಸರ ಇದೆ ಅದ್ ಕೊರಳಲ್ಲಿ. ಅದು ಯಾವ್ದ್ರ ಸರ ಅಂತ ಹೇಳಿದ್ರೆ ನಕ್ಷತ್ರ ಮಾಲೆ. ನಕ್ಷತ್ರಗಳೇ ಎಷ್ಟೆಷ್ಟು ದೊಡ್ಡದು, ಬೆಂದ್ರೆ ತುಂಬಾ ಓದ್ತಿದ್ರು ವಿಜ್ಞಾನ. ನಕ್ಷತ್ರಗಳದ್ದೇ ಒಂದು ಮಾಲೆ ಅಂದ್ಮೇಲೆ ಹಕ್ಕಿ ಇನ್ನೆಷ್ಟು ದೊಡ್ಡದು. ನಕ್ಷತ್ರದೇ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ? ಅದ್ರ ಚಿಕ್ಕೆಯ, ಅದ್ರ ಪದ ಹೆಂಗಿದೆ ನೋಡಿ, ಅಲ್ಲಿ ನಕ್ಷತ್ರ ಅಂತ ಬರೀತಿಲ್ಲ, ಚಿಕ್ಕೆ. ಸುಮ್ನೆ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸುಮ್ನೆ ಹಿಂಗ್ ಹೆಕ್ಕೊಂಡು ಹೋಗ್ತಾ ಇದೆ. ಆ ತರ ಸುಮ್ನೆ ಒಂದ್ ಗುಬ್ಬಿನ ಯಾವ್ದೋ ಒಂದು ಹಿಂಗ್ ಹೆಕ್ಕೊಂಡು ಒಂದ್ ಕುಕ್ಕೊಂಡು ಮತ್ತೆ ಹಾರೋಗುತ್ತೆ. ಆ ತರ ಎಲ್ಲಾ ನಕ್ಷತ್ರಗಳನ್ನ ಹಿಂಗೊಂದ್ ಮಾಡಿ ಒಂದ್ ಸರ ಹಾಕೊಂಡು ಹೊಟ್ಟೋಗ್ತಾ ಇದೆ. ಸೂರ್ಯ ಅದಕ್ಕೆ ಕಣ್ಬೇಕಲ್ವಾ, ರೆಕ್ಕೆ ಅದಕ್ಕೆ ಹಕ್ಕಿಗೊಂದ್ರೆ ಕಣ್ಬೇಕಲ್ವಾ, ಎರಡು ಕಣ್ಬೇಕಲ್ವಾ. ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಸೂರ್ಯ ಚಂದ್ರರೇ ಅದಕ್ಕೆ ಕಣ್ಣುಗಳು. ಹೆಂಗ ಕಲ್ಪನೆ ಮಾಡ್ಕೊಳ್ಳೋದು ಇದನ್ನ? ಅದು ಇಷ್ಟು ಸರಳವಾದ ಪದಗಳ ಕವನ. ಅಂತ ಹಕ್ಕಿ ನೋಡಿದ್ರ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಸೂರ್ಯ ಚಂದ್ರ. ಗೊಮಟೇಶ್ವರನ ಬಗ್ಗೆ ಒಂದು ಪದ್ಯ ಇದೆ, ಅದರೊಳಗಡೆ ಅವ್ರು ಹೇಳ್ತಾರೆ, ನಕ್ಷತ್ರ ಪದ್ಯಮಾಲಿಕಾ ಅಂತ ಇದೆ 27, ನಮ್ಮ ಶ್ರವಣಬೆಳಗೊಳ ಗೊಮಟೇಶ್ವರದ ಮೇಲೆ ಬೊಪ್ಪಣ ಪಂಡಿತ ಅನ್ನೋದು ಬರೆದ್ರು, ಹಳೆಗನ್ನಡ ಕವಿ. ಅದ್ರಲ್ಲಿ ಅವ್ನು ಏನ್ ಹೇಳ್ತಾನೆ, ನಾವೆಲ್ಲ ನಿನ್ಗೇನಪ್ಪ ಆರತಿ ಮಾಡೋದು, ಅಭಿಷೇಕ ಮಾಡೋದು, ನಿನಗೆ ಮಳೆ ಬಂದು ಸುರಿಸುತ್ತೆ, ನಿಂಗೇನ್ ಕಡಿಮೆ? ಸೂರ್ಯ ಬಂದು ಆರತಿ ಮಾಡ್ತಾನೆ, ಬೆಳದಿಂಗಳು ಬಂದು ಆರತಿ ಮಾಡುತ್ತೀನಿ. ಯಾಕಂದ್ರೆ ಬಟಾ ಬೈಲಲ್ಲಿ ನಿಂತ್ಬಿಟ್ಟಿದ್ದಾನೆ ಅವ್ನು ಗೊಮಟೇಶ್ವರ. ಸೂರ್ಯ ಚಂದ್ರನೇ ನಿಂಗೆ ಆರತಿ ಮಾಡ್ತಾ ಇದ್ದಾರೆ. ಹಂಗೆ ಸೂರ್ಯ ಚಂದ್ರನ್ನೇ ಇದು ಕಣ್ಣು ಮಾಡ್ಕೊಂಡ್ಬಿಟ್ಟಿದೆ ಇಲ್ಲಿ ಈ ಹಕ್ಕಿ. ಅಂತ ಹಕ್ಕಿ ನೋಡಿದ್ರ ಏನ್ ಕಾನ್ಸೆಪ್ಟ್ ಇದು! ಉಪನಿಷತ್ಸಲ್ಲಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪ್ರಾರಂಭದಲ್ಲಿ ಇಡೀ ಬ್ರಹ್ಮಾಂಡ ಹೇಗಿದೆ ಅನ್ಬೇಕಾದ್ರೆ ಒಂದು ಕುದುರೆ ಕಲ್ಪನೆ ಕೊಡ್ತಾರೆ ಉಪನಿಷತ್ತಿನ ಸ್ಟಾರ್ಟಿಂಗ್ ಅಲ್ಲಿ. ದೊಡ್ಡದೊಂದು ಕುದುರೆ. ಆ ಕುದುರೆಗೂ ಕೂಡ ಏನೇನ್ ಕಣ್ಣುಗಳಿತ್ತು, ಸೂರ್ಯ ಚಂದ್ರರಾಗಿದ್ರು ಅನ್ನೋ ವರ್ಣನೆ ಎಲ್ಲ ಉಪನಿಷತ್ತಲ್ಲಿ ಕೂಡ ಬರುತ್ತೆ, ಇದು ಬೇರೆ ಕಡೆನೂ ಬರುತ್ತೆ. ಆಮೇಲೆ ಈ ಹಕ್ಕಿ ಮೇಲೆ ಹಾರಬೇಕಾದ್ರೆ ಭೂಮಿ ನೋಡತ್ತಲ್ಲ, ಈ ಭೂಮಿ ಮೇಲೆ ಆ ಎಂಪೈರ್ಸು, ಈ ರಾಜ್ಯರು, ಅವ್ರದ್ದು ಏನೇನೋ ಇರುತ್ತಲ್ಲ, ರಾಜಕಾರಣಗಳು, ಮತ್ತೊಂದು ರಾಜಕೀಯಗಳು, ಅದನ್ನ ನೋಡಿದೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ಅದೇನ್ ಮಾಡ್ತಿದೆ ಹಕ್ಕಿ? ಸುಮ್ಮನೆ ಅದು ಹಕ್ಕಿ ಅಲ್ಲ, ಈ ನಾವು ಬೆಳೆ ಬಂದ್ಮೇಲೆ ತೆನೆ, ಅದನ್ನ ಕಟಾವು ಮಾಡಿ ತೆನೆ ಒಂದ್ ಕಡೆ ಹಾಕ್ತಿವಲ್ಲ ಕಣದಲ್ಲಿ, ರಾಗಿ ಕಣ ಅಥವಾ ಕಣದಲ್ಲಿ ತಂದ್ ಒಂದ್ ಕಡೆ ಸುರಿತೀವಿ. ಹಂಗೆ ಈ ಸಾಮ್ರಾಜ್ಯನ ತಗೊಂಡ್ ಬಂದ್ ಈ ಕಡೆಗೆ ಹಾಕು, ಈ ಸಾಮ್ರಾಜ್ಯನ ತಗೊಂಬಂದ್ ಈ ಕಡೆಗೆ ಹಾಕು, ಆ ಥರ ಮಾಡ್ತಾ ಇದೆಯಂತೆ ಹಕ್ಕಿ. ಈ ಹಕ್ಕಿ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ.
ರಾಜ್ಯ ಸಂಸ್ಕೃತ, ಸಾಮ್ರಾಜ್ಯ ಸಂಸ್ಕೃತ, ತೆನೆ ಒಕ್ಕಿ ಕನ್ನಡ. ಹೆಂಗ್ ತರ್ತಾರೆ ನೋಡಿ, ಇದು ಮೈತ್ರಿ, ಕನ್ನಡ ಸಂಸ್ಕೃತ ಮೈತ್ರಿ ಹೇಗ್ ತರ್ತಾರೆ ನೋಡಿ. ಮಂಡಲ ಗಿಂಡಲಗಳ, ಅವರು ರಾಜ್ಯ ಮಂಡಲ, ಚಕ್ರವರ್ತಿ ಮಂಡಲ ಅಂತ ಏನೋ ಹೇಳ್ಕೊ, ಮಂಡಲ ಗಿಂಡಲ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ಅದನ್ನೆಲ್ಲ ಮುಕ್ತಾ ಇದೆ. ನೀವು ಜೋಳ ತಿನ್ನೋ ಹಂಗೆ, ರಾಗಿ ತಿನ್ನೋ ಹಂಗೆ, ಭತ್ತನ ತಿನ್ನೋ ಹಂಗೆ ಮುಕ್ತಾ ಇದೆಯಂತೆ ಹಕ್ಕಿ ರಾಜ್ಯಗಳನ್ನ. ಇನ್ನೊಂದು ಕವನದಲ್ಲಿ ಬರುತ್ತೆ, ಯಾವ ರಾಕೆ ನೀ ಮಾಯಕಾರ್ತಿ ಅಂತ, ಅದು ಸಿಗತ್ತೆ ನೋಡಿ ಇದರಲ್ಲಿ, ಇಂಟರ್ನೆಟ್ ಅಲ್ಲಿ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ದೊಡ್ಡ ದೊಡ್ಡ ರಾಜರು ಇರ್ತಾರಲ್ಲ ಅವರೆಲ್ಲ ಅವರ ಕಿರೀಟ, ಆಮೇಲೆ ಬುಗುಡಿ, ಡಾಬು, ವಂಕಿ ಅದನ್ನೆಲ್ಲ ತಂದ್ಬಿಟ್ಟು ಅವಳು ತಾಯಿ ಜಗನ್ಮಾತೆ ಸಂತೆನಲ್ಲಿ ಮಾರ್ತಾಳಂತೆ. ಏನು ಆ ರೋಷ ಎಷ್ಟಿದೆ ನೋಡಿ ಅವ್ರಿಗೆ. ಅದನ್ನ ಮಾರ್ತಾಳಂತೆ, ಯಾವ ರಾಕೆ ನೀ ಮಾಯಕಾರ್ತಿ ಅಂತ ಆ ಪದ್ಯ ಇದೆ. ತಂದು ಹಿಂಗೆ ಸಂತೆಯಲ್ಲಿ ಮಾರ್ತಿರ್ತಾರಲ್ಲ ಒಂದೊಂದು ತರಕಾರಿ ಗುಡ್ಡೆ, ಆ ತರ ಇವರ ಕಿವಿಗೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋ ಕಿರೀಟ ಎಲ್ಲ ತಂದು ರಸ್ತೆಯಲ್ಲಿ ಹಾಕ್ಬಿಟ್ಟು ಮಾರ್ತಿದ್ದಾಳಂತ ಅವಳು. ಅದು ಆಮೇಲೆ ಬರೋ ಕವನ, ಅದು ಇದು ಪ್ರಾರಂಭದ ಕವನ. ಮಂಡಲ ಗಿಂಡಲಗಳ ಗಡಮುಕ್ಕಿ, ನೆನ್ಪಿಟ್ಕೊಳ್ಳಿ, ಈ ಕವನ 1932, ಬ್ರಿಟಿಷರಿದ್ರು. ಅದರ ಸಂದರ್ಭ ನೋಡಿ. ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ, ದೊಡ್ಡ ದೊಡ್ಡ ಆ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡಗಳನ್ನೇ ಮುಳುಗಿಸ್ಬಿಟ್ಟು, ಇವತ್ತು ಅಟ್ಲಾಂಟಿಕ್ ಖಂಡ ಇಲ್ಲ. ಹಿಂದೆ ಪ್ಲೇಟೋ ಪುಸ್ತಕದಲ್ಲಿ ಅಟ್ಲಾಂಟಿಕ್ ಇತ್ತು ಅಂತ ಬರುತ್ತಂತೆ ಅವನ ಪುಸ್ತಕಗಳಲ್ಲಿ. ಇವತ್ತು ಅಟ್ಲಾಂಟಿಕ್ ಅನ್ನೋದು ನಮಗೆ ಮ್ಯಾಪಲ್ಲಿ ಕಾಣಲ್ಲ, ಅದೆಲ್ಲ ಭೂಮಿಯೊಳಗೆ ಹೊಟ್ಟೋಗಿದೆ. ಅದನ್ನೆಲ್ಲ ಇವತ್ತಿರುತ್ತೆ ಈ ಭೂಖಂಡ, ಒಂದು ಐಲ್ಯಾಂಡು ಅಥವಾ ಒಂದು ದೊಡ್ಡ ಖಂಡ. ಸ್ವಲ್ಪ ವರ್ಷಕ್ಕೆ ಅದು ಇಲ್ವೇ ಇಲ್ಲ, ಅದು ಮುಳುಗಿ ಹೋಗ್ಬಿಡುತ್ತೆ. ಅದನ್ನ ಯಾರು ಮುಳುಗ್ಸೋದು ಅಂದ್ರೆ ಈ ಹಕ್ಕಿನೇ ಮುಳುಗ್ಸೋದು. ಆ ಕೆಲಸ ಬೇರೆ ಮಾಡುತ್ತೆ ಇದು. ಸಾರ್ವಭೌಮರು ಅಂತ ಯಾರು ಅನ್ಕೊಳ್ತಿರ್ತಾರಲ್ಲ, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಅವ್ರ ತಲೆ ಮೇಲೆ ಕುಕ್ಕತ್ತೆ ಬಂದ್ಬಿಟ್ಟದು ಅಂತ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಬೇರೆ ಬೇರೆ ಯುಗಗಳ ಹಣೆ ಬರಹ ಒರೆಸುತ್ತೆ. ಒಂದು ಬೋರ್ಡ್ ಇದ್ರೆ ಎಲ್ಲ ಒರೆಸ್ಬಿಟ್ಟು ಇನ್ನೊಂದು ಕ್ಲಾಸ್ ಬಂದಾಗ ಹೊಸ ಟೀಚರ್ ಹೊಸ ಕ್ಲಾಸ್ ಶುರು ಮಾಡ್ತಾರೆ, ಆ ಥರ ಒರೆಸ್ಬಿಡುತ್ತೆ ಅದು. ಮನ್ವಂತರಗಳ ಭಾಗ್ಯವ ತೆರೆಸಿ, ಹೊಸ ಮನ್ವಂತರ, ಹೊಸ ಒಂದು ವರ್ಷ ಅಥವಾ ಹೊಸ ಒಂದು ಯುಗ, ಅದರ ಭಾಗ್ಯದ ಬಾಗಿಲನ್ನ ಈ ಹಕ್ಕಿ ತೆಗೆಯುತ್ತೆ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸ ಯುಗಕ್ಕೆ ಬೇಕಾಗಿರೋ ಚೈತನ್ಯ, ನ್ಯೂ ಎನರ್ಜಿ ಅದು ಬರುತ್ತೆ. ನಾವು ಹೇಳ್ತೀವಿ ಓ ನಮ್ಮ ಕಾಲನೇ ಚೆನ್ನಾಗಿತ್ತು, ಹಾಗೇನಿಲ್ಲ, ಎಲ್ಲ ಕಾಲವೂ ಚೆನ್ನಾಗಿದೆ. ಆಯಾ ಕಾಲದಲ್ಲಿ ಯಾರ್ಯಾರು ಯೌವನ ಇದೆಯೋ, ರಟ್ಟೆಯಲ್ಲಿ ಬಲ ಇದೆಯೋ, ತಿಂದಿದ್ದು ಡೈಜೆಸ್ಟ್ ಆಗುತ್ತೋ, ಓಡಕ್ ಸಾಧ್ಯನೋ, ನಡೆಯಕ್ ಸಾಧ್ಯನೋ, ಅವ್ರವ್ರಿಗೆ ಅವ್ರ ಕಾಲವೇ ಚಿನ್ನದ ಕಾಲ. ಎಲ್ಲ ಕಾಲಕ್ಕೂ ಒಂದು ಚೈತನ್ಯವನ್ನ, ಎನರ್ಜಿ ಕೊಡುವಂಥದ್ದನ್ನ ಈ ಹಕ್ಕಿ ಮಾಡುತ್ತೆ. ಹೇಗ್ ಬೇಡುತ್ತೆ? ರೆಕ್ಕೆಯ ಬೀಸುತ್ತ, ಸ್ಪೆಷಲ್ ಆಗಿ ಏನು ಕೊಡಲ್ಲ, ಸುಮ್ಮನೆ ಹಿಂಗ್ ರೆಕ್ಕೆ ಬೀಸುತ್ತೆ ಅಷ್ಟೆ. ಹೊಸಗಾಲದ ಹಸು ಮಕ್ಕಳ ಹರಸಿ, ಮುಂದಿನ ಕಾಲದಲ್ಲಿ ಬರುವ ಹೊಸ ಮಕ್ಕಳಿಗೆ ಅದು ಆಶೀರ್ವಾದ ಮಾಡ್ತಾ ಇದೆ, ಹರಸ್ತಾ ಇದೆ ಅಂತ ಹಕ್ಕಿ ನೋಡಿದ್ರ ನೀವು. ಅಲ್ಲಿ ಪದ ನೋಡಿ, ಅಂತ್ಯಪ್ರಾಸ, ವರಸಿ, ತೆರಸಿ, ಚೇತನಗೊಳಿಸಿ, ಹರಸಿ ಎಲ್ಲ ಹಾಗೆ ಬರುತ್ತೆ. ಹಿಂದಿನ ಪ್ಯಾರಾಗ ಹೋಗಿ ಒಕ್ಕಿ, ಮುಕ್ಕಿ, ಕುಕ್ಕಿ, ಎಷ್ಟು ಚೆನ್ನಾಗಿ ಅಂತ್ಯಪ್ರಾಸವನ್ನು ತರೋದನ್ನ ಅವರು ಅಭ್ಯಾಸ ಮಾಡಿಸಿದ್ರು. ಅದೇ ತರ ಅಲ್ಲಿ ಬಣ್ಣ, ಅಣ್ಣ, ಕಣ್ಣ ಅನ್ನೋ ಪದಗಳು ಬಂದಿದೆ. ಕೊನೆಗೆ ಹೇಳ್ತಾರೆ ಬೆಳ್ಳಿಯ ಹಳ್ಳಿಯ, ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಬೆಳ್ಳಿ ಅಂದ್ರೆ ಶುಕ್ರ. ನಾವು ಹೇಳ್ತೀವಲ್ಲ ಬೆಳಗಿನ ಜಾವದತ್ತು ಬೆಳ್ಳಿ ಮೂಡಿತು ಅಂತ ಹಾಡಿಲ್ವಾ? ಬೆಳ್ಳಿಯಿಂದ ಅದೇನೆ, ಬೆಳ್ಳಿಯಿಂದ ಶುಕ್ರ. ಬೆಳಗ್ಗೆ ಅಥವಾ ಮಾರ್ನಿಂಗ್ ಸ್ಟಾರ್ ಅಂತಾನೆ ಕರೀತಾರೆ. ಅದು ಸ್ಟಾರ್ ಅಲ್ದ, ಅದು ಸ್ಟಾರ್ ಅಲ್ಲದೆ ಆದ್ರೂ ಅದಕ್ಕೆ ಮಾರ್ನಿಂಗ್ ಸ್ಟಾರ್ ಅಂತಲೇ ಕರೆಯೋದು. ಬೆಳ್ಳಿಯ ಹಳ್ಳಿಯ ಮೇರೆಯ ಹಳ್ಳಿಗಳಲ್ಲೆಲ್ಲ ಶುಕ್ರ ಬಂತು ಅಂದ್ರೆ ಆಯ್ತು, ಒಂದು ಬೆಳದಿಂಗಳು ಬರ್ತಾ ಇದೆ ಅಂತ ಲೆಕ್ಕ. ಹಿಂದೆ ಒಂದು ಆಕಾಶ ಕ್ಲಿಯರ್ ಆಗಿ ಕಾಣುವಾಗ, ಬೆಂಗಳೂರಲ್ಲಿ ಕಷ್ಟ ಅದು. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂದ್ರೆ ಶುಕ್ರನನ್ನು ದಾಟಿ ಈ ಹಕ್ಕಿ ಹೋಗ್ತಾ ಇದೆ. ಶುಕ್ರಗ್ರಹ ದಾಟ್ಬಿಟ್ಟಿದೆ. ಇದು ಯಾವ ಹಕ್ಕಿ ಇದು? ಶುಕ್ರಗ್ರಹದ ಒಂದು ಮೇರೆ ಅಂದ್ರೆ ಅದರ ಗಡಿ, ಅದನ್ನು ದಾಟ್ಬಿಟ್ಟಿದೆ. ತಿಂಗಳಿನೂರಿನ ನೀರನ್ನು ಹೀರಿ, ತಿಂಗಳು ಅಂದ್ರೆ ಚಂದ್ರ, ಅದರಲ್ಲಿ ಬೆಳದಿಂಗಳು, ಅದು ಪೂರ್ಣ ಚಂದ್ರಂಗೆ ಬೆಳದಿಂಗಳು ಅಂತೀವಿ. ಕದ್ದಿಂಗಳು, ಕಪ್ಪನೆ ಚಂದ್ರ, ಅದು ಕಪ್ಪಾಗ್ಬಿಟ್ಟ. ಕುವೆಂಪುರ್ ಬಹಳ ಫೇಮಸ್ ಪದ್ಯ ಇದೆಲ್ಲ, ಕದ್ದಿಂಗಿಳು ಗಗ್ಗತ್ತಲು ಕಾರ್ಗಾಲದ ರಾತ್ರಿ. ತಿಂಗಳಿನೂರಿನ ನೀರನ್ನು ಹೀರಿ ಅಂದ್ರೆ ಚಂದ್ರಕ್ಕೆ ಹೋಗಿ, ಚಂದ್ರನ ಮೇಲೆ ಹೋಗಿ, ಚಂದ್ರನ ಮನೆಗೆ ಹೋಗಿ ಅಲ್ಲಿ ನೀರು ಕುಡಿಯುತ್ತಂತೆ. ಹಳೇ ಪ್ರಶ್ನೆ,
ಈಸ್ ದೇರ್ ವಾಟರ್ ಆನ್ ದಿ ಮೂನ್? ಎಷ್ಟು ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾನೇ ಬಂದ್ರು. ಅದನ್ನ ಕವನದಲ್ಲಿ ಒಂದ್ ಸಾಲಲ್ಲಿ ಅಲ್ಲಿ ನೀರಿದೆ, ನೀರನ್ನು ಕುಡಿದ್ಬಿಟ್ಟಿದೆ ಇದು ಅಂತ ಹೇಳ್ತಿದ್ದಾರೆ ಕವಿಗಳು. ಹಾಡಲು ಹಾಡಲು ಆಮೇಲೆ ಅದು ಗಡಿ ದಾಟ್ತು ಶುಕ್ರಗ್ರಹ, ಆಮೇಲೆ ಚಂದ್ರನಲ್ಲಿ ಸ್ವಲ್ಪ ನೀರು ಕುಡಿತು, ಬೋರ್ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಚಟುವಟಿಕೆ, ಹೋಗೋಣ ಅಂತ ಇನ್ನೊಂದಷ್ಟು ಹಾರ್ಕೊಂಡು ಹೋಯ್ತು. ಏನು ಅಂತ್ಯನೇ ಇಲ್ಲ ಇದಕ್ಕೆ. ಆಡಲು ಹಾಡಲು ತಾ ಹಾರಾಡಲು, ಜಾಸ್ತಿ ಜಾಗ ಬೇಕು ಅಂತ ಅದಕ್ಕೆ. ಮಂಗಳ ಲೋಕದ ಅಂಗಳ ಕೇರಿ, ಮಂಗಳಕ್ಕೆ ಹೊಟ್ಟೋಗ್ಬಿಡ್ತು ಅದು. ಮಂಗಳ ಗ್ರಹ. ಈಗ ವಿಜ್ಞಾನದಲ್ಲಿ ಮಂಗಳದ ಬಗ್ಗೆ ತುಂಬಾ ರಿಸರ್ಚ್ ಈಗ ನಡೀತಾ ಇದೆ. ನಮ್ದು ಎಲ್ಲ ಆಯ್ತಲ್ವ ಮಂಗಳ ಯಾನ ಎಲ್ಲ ಆಯ್ತಲ್ಲ ಈಗ. ಮಾರ್ಸ್ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಇವ್ರು ಆಗ್ಲೇ ಕನ್ನಡಿಗರನ್ನೆಲ್ಲ ಮಂಗಳ ಗ್ರಹಕ್ಕೆ 32 ಇಸ್ವಿಲೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೇಂದ್ರೆ. ಕೊನೆಯಲ್ಲಿ ಹೇಳ್ತಾರೆ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ಈ ದಿಕ್ಕುಗಳಿದೆಯಲ್ಲ ಅದಕ್ಕೆ ಎಲ್ಲಿ ದಿಗ್ಮಂಡಲ, ದಿಕ್ಕು ಪ್ಲಸ್ ಮಂಡಲ, ದಿಗ್ಮಂಡಲ, ಅದರ ದಿಕ್ಕುಗಳ ಒಂದು ಅಂತ್ಯ ಅಲ್ಲಿ ತನಕ ಹೊಟ್ಟೋಗಿದೆ, ಅದರ ಅಂಚು ತನಕ ಹೊಟ್ಟೋಗಿದೆ. ಅಲ್ಲಿಗೂ ನಿಂತ್ಕೊಂಡಿಲ್ಲ. ಹೊರೈಸನ್ ಅಂತಿರೋ ಹೊರೈಸನ್ನು ದಾಟ್ಕೊಂಡು ಮುಂದಕ್ಕೆ ಹೊಟ್ಟೋಗ್ತಾ ಇದೆ ಅದು. ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ. ಚುಂಚು ಅಂದ್ರೆ ಕೊಕ್ಕು. ಕೊಕ್ಕುಗಿರೋ ಪದ, ಕೊಕ್ಕು ಮುಂಚೆ ಬಂದಿದೆ ಅಲ್ಲಿ ಅಲ್ವಾ. ನೆತ್ತಿಯ ಕುಕ್ಕಿ ಅನ್ಬೇಕಾದ್ರೆ ಅಲ್ಲಿ ಕೊಕ್ಕು ಅಂತಲೇ ನಮ್ಗೆ ತಗೋಬಹುದು. ಇಲ್ಲಿ ಬ್ರಹ್ಮ ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ, ಅದರ ಆಚೆಗೂ ತನ್ನ ಚುಂಚನ್ನ ಅದು ಚಾಚಿದೆ. ಇನ್ನೂ ಏನೋ ಕುಕ್ತಾ ಇದೆ, ಇನ್ನೂ ಏನೋ ಹುಡುಕ್ತಾ ಇದೆ ಇದು. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ, ಏನಿಡೀ ಬ್ರಹ್ಮಾಂಡನೇ ಒಡೆದು ಬಿಡುತ್ತಾ ಇದು ಅಂತ. ಬ್ರಹ್ಮಾಂಡ ಒಂದು ಎಗ್ ತರತ್ತದೆ, ಅಂಡ ಅಂದ್ರೆ ಎಗ್, ಮೊಟ್ಟೆ. ಬ್ರಹ್ಮಾಂಡ ಅದು ಅತ್ಯಂತ ದೊಡ್ಡದಾಗಿರೋ ಒಂದು ಕಾಸ್ಮಿಕ್ ಶೆಲ್, ಕಾಸ್ಮಿಕ್ ಎಗ್ ಅಂತಲೇ ಬರುತ್ತೆ ಪುರಾಣಗಳಲ್ಲಿ. ಅದ್ರ ತುದಿಗೆ ಹೋಗಿ ಅದನ್ನೇ ಕುಕ್ಕು ಬಿಡುತ್ತಾ ಇದು. ಅಂದ್ರೆ ಕಾಲವನ್ನೇ ಅಂತ್ಯ ಮಾಡಿಬಿಡುತ್ತಾ, ಬ್ರಹ್ಮಾಂಡವನ್ನೇ ಮುಗಿಸ್ಬಿಡುತ್ತಾ ಈ ಹಕ್ಕಿ. ಬ್ರಹ್ಮಾಂಡಗಳನ್ನು, ಅದು ನೋಡಿ, ಬ್ರಹ್ಮಾಂಡಗಳನ್ನು ಒಂದಲ್ಲ ಅನೇಕ ಬ್ರಹ್ಮಾಂಡಗಳು. ಅದಕ್ಕೆ ಇವತ್ತು ವಿಜ್ಞಾನದಲ್ಲಿ ಯೂನಿವರ್ಸ್ ಅಂತ ಹೇಳೋಕ್ಕಿಂತ ಮಲ್ಟಿವರ್ಸ್ ಅನ್ನೋ ಪದನೇ ಬಂದಿರೋದು. ಮಲ್ಟಿವರ್ಸ್ ಹೇಗೆ ನಮ್ಗೆ ಎಷ್ಟೆಷ್ಟೋ ನಮಗೆ ಗೊತ್ತಿಲ್ಲದೆ ಇದ್ದು, ಈಗ ನಾವು ಮಿಲ್ಕಿ ವೇ ಗೊತ್ತು, ಒಂದು ಆಂಡ್ರೋಮೆಡಾ ಗೊತ್ತು, ಇನ್ನು ಏನೇನೋ ಇದೆ ಜಗತ್ತಲ್ಲಿ. ವಿಜ್ಞಾನಿಗಳು ತುಂಬಾ ಮುಂದೆ ಹೊಟ್ಟೋಗಿದಾರ ನಕ್ಷತ್ರ ವಿಜ್ಞಾನ ಅಥವಾ ಆಸ್ಟ್ರೋಫಿಸಿಕ್ಸ್ ಇತ್ಯಾದಿಗಳಲ್ಲಿ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಈ ಬಲ್ಲರು ಯಾರ ಹಾಕಿದ ಹೊಂಚ. ಏನು ಹೊಂಚಾಗ್ತಿದೆಯಾ ಇದು ಬ್ರಹ್ಮಾಂಡವನ್ನೇ ಕುಕ್ಕೋದಿಕ್ಕೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹೀಗೆ ಕಾಲದ ಅಗಾಧತೆ, ಕಾಲದ ಅನಂತತೆ, ಕಾಲಕ್ಕೆ ಇರುವ ಎಲ್ಲ ರೀತಿಯ ಸಾಧ್ಯತೆಗಳು, ಮತ್ತು ಆ ಕಾಲದ ಒಂದು ದೊಡ್ಡ ಸ್ಕೇಲಲ್ಲಿ ಯೋಚನೆ ಮಾಡಿದ್ರೆ ಮನುಷ್ಯ ಜೀವನ ಅಥವಾ ನಾವು ಅನ್ಕೊಂಡಿರೋ ಸೂರ್ಯಗ್ರಹ, ಸೂರ್ಯ ಸುತ್ತ ಇರುವ ಸೂರ್ಯನ ಪರಿವಾರ ಅನ್ನೋದು ಎಷ್ಟು ಚಿಕ್ಕದು ಅನ್ನುವುದರ ಒಂದು ಪರಿಚಯವನ್ನ ಈ ಕವನ ಹೆಚ್ಚು ಕಠಿಣವಾದ ಪದಗಳಿಲ್ಲದೆ ಸರಳವಾಗಿ ಓದುವಂತೆ ಪ್ರಾಸಗಳನ್ನ ಇಟ್ಕೊಂಡು, ಮತ್ತೆ ಒಂದು ಸುಮಾರಾಗಿ 5 ಸಾಲುಗಳಿಗೆ ಒಂದು ಪ್ಯಾರ ಇರುವಂತೆ ಇದರೊಳಗಡೆ ಅವರು ಕಟ್ಟಿದ್ದಾರೆ. ಹಕ್ಕಿ ಹಾರುತ್ತಿದೆ ನೋಡಿ. ಈರುಳಿರುಳಲೆದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ. ಈರುಳಿರುಳಲೆದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ. ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ
ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಸೂರ್ಯ ಚಂದ್ರರನೇ ಮಾಡಿದೆ ಕಣ್ಣ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಸೂರ್ಯ ಚಂದ್ರರನೇ ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.